ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶನದ ಮೇರೆಗೆ ಪ್ರತಿ ಜಿಲ್ಲೆ, ವಿಧಾನಸಭಾ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದ್ದು, ಆಡಳಿತ ಯಂತ್ರ ಮನೆ ಬಾಗಿಲಿಗೆ ತೆರಳಿ ಜನರ ಸಮಸ್ಯೆಯನ್ನು ಪರಿಹರಿಸುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಭಟ್ಕಳದ ಕಮಲಾವತಿ ರಾಮನಾಥ ಶಾನ್ಬಾಗ್ ಸಭಾಗೃಹದಲ್ಲಿ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜನಸ್ಪಂದನ ಕಾಟಾಚಾರದ ಕಾರ್ಯಕ್ರಮವಲ್ಲ. ಇದು ನಾನು ನಡೆಸುತ್ತಿರುವ 6ನೇ ಜನಸ್ಪಂದನ ಕಾರ್ಯಕ್ರಮವಾಗಿದೆ. ಅರ್ಜಿ ನೀಡಿದ 10 ದಿನದ ಒಳಗೆ, ಗರಿಷ್ಠ 30 ದಿನಗಳ ಒಳಗೆ ಯಾವುದೇ ದೊಡ್ಡ ಸಮಸ್ಯೆ ಇದ್ದರೂ ಪರಿಹರಿಸುವುದಕ್ಕೆ ಆದ್ಯತೆ ನೀಡಲಾಗುತ್ತದೆ. ಇದರಿಂದ ಏಜೆಂಟರುಗಳಿಲ್ಲದೆ ಕೆಲಸವನ್ನ ನಿರ್ವಹಿಸುವುದಕ್ಕೆ ಅವಕಾಶ ಸಿಗುತ್ತದೆ ಎಂದರು. ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಜನಸ್ಪಂದನ ಜಿಲ್ಲಾ ಮಟ್ಟದ ಜನಸ್ಪಂದನ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಿದೆ. ಎಲ್ಲ ಫಲಾನುಭವಿಗಳಿಗೆ ಅವರ ಏನು ಅಹವಾಲಿದೆ ಅದು 100% ಪ್ರತಿಶತ 100ಕ್ಕೆ 100 ಈಡೇರಲಿ ಎನ್ನುವ ಆಶಯ ಈ ಜ್ಯೋತಿ ಬೆಳಗುವುದರ ಮೂಲಕ ಇದೆ. ದೀಪ ಹಚ್ಚಲು ಬೇಕು ಮನದ ಒಳಗೆ ಜ್ಯೋತಿ ನಾನು ಉಳಿಯುತ್ತೇವೆ. ಕಾರ್ಯಕ್ರಮ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ. ಶಾಸಕರು ಅವರವರ ಕ್ಷೇತ್ರದಲ್ಲಿ ಜನಸ್ಪಂದನ ಮಾಡಬೇಕು. ಜಿಲ್ಲಾ ಸಚಿವರು ಇಡೀ ಜಿಲ್ಲೆಯಲ್ಲಿ ಆ ತಾಲೂಕಿಗೆ ಹೋಗಿ ಜನಸ್ಪಂದನ ಮಾಡಬೇಕು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ಜನಸ್ಪಂದನ ಮಾಡಬೇಕು. ಈ ಜನಸ್ಪಂದನದ ಉದ್ದೇಶ ಸಾಮಾನ್ಯ ಜನರು, ಬಡವರು, ಅವ್ರ ಕೆಲಸ ಅವ್ರ ಹತ್ರ ಹೋಗಿ ನಾವು ಮಾಡಬೇಕು ಉದ್ದೇಶ. ಅಧಿಕಾರಿಗಳು ಆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. 6ನೇ ಜಿಲ್ಲಾ ಜನಸ್ಪಂದನ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಪ್ರತಿಯೊಂದು ತಾಲೂಕಲ್ಲೂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಸಾಮಾನ್ಯ ಜನರಿಗೆ, ಬಡವರಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಅವರಿಗೆ ಇಲ್ಲಿಂದ ಕಾರವಾರ ಹೋಗಬೇಕು, DC ಅವ್ರಿಗೆ ಸಿಗಬೇಕು ಅಂದರೆ CU ಅವ್ರಿಗೆ ಸಿಗಬೇಕು. ಜನಸ್ಪಂದನೆ ಸಭೆಯಲ್ಲಿ ಹಲವಾರು ಸಮಸ್ಯೆಗಳು ಅನಾವರಣಗೊಂಡವು. ಶಿರಸಿಯ ವ್ಯಕ್ತಿಯೋರ್ವರು, ನಾನು ಮತ್ತು ನನ್ನ ಹೆಂಡತಿ ಇಬ್ಬರಿಗೂ ವಯಸ್ಸಾಗುತ್ತಾ ಬಂದಿದ್ದು ನಿರ್ಗತಿಕರಾಗಿದ್ದೇವೆ. ಇಲ್ಲಿಯವರೆಗೆ ಸರ್ಕಾರಿ ಭೂಮಿಯಲ್ಲಿ ಗುಡಿಸಲು ಕಟ್ಟಿಕೊಂಡು ವಾಸಿಸುತ್ತಿದ್ದು ನಮ್ಮನ್ನ ತೆರವುಗೊಳಿಸಬೇಡಿ ಎಂದು ತಲೆಯನ್ನ ನೆಲದ ಮೇಲೆ ಇಟ್ಟು ಅಂಗಲಾಚಿದ ಘಟನೆ ನಡೆಯಿತು. ವೇದಿಕೆ ಮುಂದೆ ನಿಂತು ಅಳಲು ತೋಡಿಕೊಂಡ ಆತ, ನಾವಿರುವುದು ಅರಣ್ಯ ಭೂಮಿಯಲ್ಲಿ ಅಲ್ಲ, ಅದು ಸರ್ಕಾರಿ ಭೂಮಿ. ನನ್ನ ಬಳಿ ದಾಖಲೆ ಇದೆ. ನಾವಿಬ್ಬರೂ ಬದುಕಿರುವವರೆಗೆ ಆ ಭೂಮಿಯಲ್ಲಿ ಇರುತ್ತೇವೆ. ನಮ್ಮ ನಂತರ ಆ ಭೂಮಿಯನ್ನ ನೀವೇ ತೆಗೆದುಕೊಂಡು ಬಿಡಿ ಎಂದು ಗೋಗರೆಯುತ್ತಿದ್ದಂತೆಯೇ ಸಭೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿಕೊಂಡಿತು. ನನ್ನ ಹೆಂಡತಿ ಅಸ್ತಮಾ ಪೇಷಂಟ್, ಪರಿಶೀಲನೆ ಮಾಡ್ರಿ ಸರ್. ಈ ಮಳೆಗಾಲದಲ್ಲಿ ನಾವು ಸತ್ಯ ಹೋಗ್ತೇವೆ ಸರ್. ನೀವು ಇರೋದು ಪೂರ ಹೌದು. ಇದು ನಮ್ಮ ದೇಶಿ ಮೇಡಮ್ ಕಾರ್ಡ್. ಇವಾಗ ಗ್ರಾಮ ಪಂಚಾಯತ್ ಈಗ ನಮ್ಮ ಸೈಟ್ಲೆಸ್ ಹೌಸ್ಲೆಸ್ ಸರ್ವೆ ಆಗ್ತಾ ಇದೆ. ಅದರಲ್ಲಿ ಸೈಟ್ಲೆಸ್ ಪಟ್ಟಿಯಲ್ಲಿ ಒಂದು ಹೆಸರು ಸೇರಿಸಿ ನಮ್ಮ PMAY ಅವರಿಗೊಂದು ಮನೆ ಸ್ಯಾಂಕ್ಷನ್ ಮಾಡಬೇಕು. ನೀವೊಂದು ಕೆಲಸ ಮಾಡಿ, ಇಟ್ಕೊಳ್ಳಿ. ನಾವು ಆಮೇಲೆ ಗಂಗಾಧರೇಂದ್ರ ಸರ್. ಭಟ್ಕಳದಲ್ಲಿ ಹಲವಾರು ಎಂಡೋಸಲ್ಫಾನ್ ಪೀಡಿತರಿದ್ದು ಅಗತ್ಯ ಔಷಧದ ಕೊರತೆ ಇದೆ ಎಂದು ನಿವೃತ್ತ ಕಾಲೇಜು ಪ್ರಾಚಾರ್ಯ AM ಮುಲ್ಲಾ ಸಭೆಯ ಗಮನಕ್ಕೆ ತಂದರು. ಇದಕ್ಕೆ ಉತ್ತರಿಸಿದ ಸಚಿವ ಮಂಕಾಳ, ಎಂಡೋಸಲ್ಫಾನ್ ಪೀಡಿತರಿಗೆ ಎಲ್ಲಾ ರೀತಿಯ ಸೌಕರ್ಯವನ್ನ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ರು. ಈ ಒಂದು ಪೀಡಿತರಿಗೆ ಊಟ ಇಲ್ಲ ಅಂದ್ರೂ ನಡೀತದೆ, ಔಷಧ ಇಲ್ಲ ಅಂದ್ರೆ ಅವರಿಗೆ ಆರೋಗ್ಯದಲ್ಲಿ ಏರ್ಪೇರಾಗುತ್ತದೆ. ಸರ್ಕಾರ ಗಮನದಲ್ಲಿ ತೆಗೆದುಕೊಳ್ಳಬೇಕು. ನೀವು ಒಂದ್ ವೇಳೆ ಅವರಿಗೆ ಒಂದು ವರ್ಷ ಊಟ ಕೊಡಲಿಲ್ಲ ಅಂತ ನಡೀತದೆ ಸರ್. ನಂದು ಬಿಡಿ, ನನ್ನ ಮನೆಯಲ್ಲಿ ಒಂದು ಸ್ವಲ್ಪ
ನಾನು ಹೇಗೋ ಮಾಡಿ ನಾನು 4,000-5,000 ರೂಪಾಯಿ ಪ್ರತಿ ತಿಂಗಳ ಔಷಧಿ ತಂದು ಕೊಡ್ತಾ ಇದ್ದೇನೆ. ಬೇರೆ ಬಡ ಮಕ್ಕಳಿಗೆ ಒಂದು ಔಷಧ ಕೊಟ್ಟರೆ ಇನ್ನೊಂದು ಔಷಧಿ ಕೊಡ್ತಾ ಇಲ್ಲ. ಸರ್ಕಾರ ಇಸ್ಕೊಂಡು ಉಚಿತ ಸೌಲಭ್ಯಗಳನ್ನು ಬೇರೆಯವರಿಗೂ ಕೊಡ್ತಾ ಇದೆ. ಈ ಒಂದು ಮಕ್ಕಳಿಗೆ ನೀವು ಪೋಷಕರಿಗೆ ಒಂದು ಸಹಾಯ ಆಗಲಿ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದು ಮಕ್ಕಳು ಔಷಧಿ ಇಲ್ಲದೆ ಅವರು ಆರೋಗ್ಯ ಹದಗೆಟ್ಟು ಹೋಗ್ತಾ ಇದೆ. ದಯವಿಟ್ಟು ಮುಖ್ಯಮಂತ್ರಿಗೆ ನಮ್ಮ ಸಚಿವರಿಗೆ ಈ ಒಂದು ಸಮಸ್ಯೆಯನ್ನು ನಾನು ಈ ಎಲ್ಲ ವಿಶೇಷ ಸ್ಪೆಷಲೈಸ್ ಚಾಲೆಂಜ್ ಮಕ್ಕಳಿದ್ದಾರೆ ಅವ್ರ ಪರವಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಸಚಿವರ ಮುಂದೆ ಅಧಿಕಾರಿಗಳಿಗೆ ನನಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನಾನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇನೆ. ಅವ್ರ ಜೊತೆ ಇದ್ದೇನೆ, ಅವ್ರಿಗೆ ಸಹಾಯ ಮಾಡ್ತಾ ಇದ್ದೇನೆ. ಅದಲ್ಲದೆ ಅದಕ್ಕೂ ಮುಂದೆ ಹೋಗಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾರು ಬಂದರೂ ಅವರಿಗೆ ಬೇಕಾದಂಥ ಮೆಡಿಸಿನನ್ನು ಕೊಡಲಿಕ್ಕೆ ಇವರಿಗೆ ಮಾತ್ರ ಅಲ್ಲ, ಯಾವುದೇ ಕಾರಣಕ್ಕೆ ಸರ್ಕಾರದಿಂದ ಒಂದೊಮ್ಮೆ ಮೆಡಿಸಿನ್ ಪೂರೈಕೆ ಆಗದೇ ಇದ್ದರೂ ಅಂದರೆ ಸರ್ಕಾರದಿಂದ ಕೆಲವೊಂದು ರೋಗಿಗಳಿಗೆ ಅಥವಾ ಕೆಲವೊಂದು ಕಾಯಿಲೆಗೆ ನಮ್ಮ ಹತ್ರ ಮೆಡಿಸಿನ್ ಕೊಡಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಯ ಬಗ್ಗೆ ಮಾರುಕೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಂಡಿ ನಾಯ್ಕ್ ಸೇರಿದಂತೆ ಹಲವರು ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದಕ್ಕೆ ಹೆದ್ದಾರಿ ಪ್ರಾಧಿಕಾರ ಹಾಗೂ ಐಆರ್ಬಿ ಅಭಿಯಂತರರು ಪ್ರತಿಕ್ರಿಯಿಸಿ ಕೈಕಿಣಿ ಮೂಡ್ಬಟ್ಕಳ ಅಂಡರ್ ಪಾಸ್ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದೆ, ಸದ್ಯದಲ್ಲಿಯೇ ಕಾಮಗಾರಿ ಮುಗಿಸಲಾಗುವುದು ಎಂದರು. ಅಧಿಕಾರಿಗಳ ಉತ್ತರಕ್ಕೆ ತೃಪ್ತರಾಗದ ಸಚಿವ ಮಂಕಾಳ, 13 ವರ್ಷ ಆಯ್ತಲ್ಲಪ್ಪ, ಹೆದ್ದಾರಿ ಕಾಮಗಾರಿ ಇನ್ನೂ ಮುಗಿದಿಲ್ಲ, ಇನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಜನರನ್ನ ಟೋಲ್ ಗೇಟ್ಗೆ ಕಳುಹಿಸಿ ಟೋಲ್ ಸಂಗ್ರಹ ನಿಲ್ಲಿಸುವುದೊಂದೇ ನಮಗೆ ಉಳಿದಿರುವ ದಾರಿ ಎಂದರು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಖಾಂಡು, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಭಟ್ಕಳ ಪುರಸಭಾ ಉಪಾಧ್ಯಕ್ಷ ಅಲ್ತಾಫ್ ಕರೂರಿ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್, ಶಿರಸಿ ಡಿಎಫ್ಒ ಅಜಯ ಮೊದಲಾದವರು ಉಪಸ್ಥಿತರಿದ್ದರು. ಇದಕ್ಕೂ ಪೂರ್ವದಲ್ಲಿ ಅಂಗವಿಕಲರಿಗೆ ಸಾಧನ ಸಲಕರಣೆ, ಯಂತ್ರಚಾಲಿತ ವಾಹನ, ಆಡಳಿತ ಯಂತ್ರಕ್ಕೆ ವೇಗ ನೀಡುವ ನಿಟ್ಟಿನಲ್ಲಿ ಗ್ರಾಮಾಡಳಿತಾಧಿಕಾರಿಗಳಿಗೆ ಕ್ರೋಮ್ ಬುಕ್ ವಿತರಿಸಲಾಯಿತು. ಇಮಿಡಿಯೇಟ್ ಮಾಡಿ. ಸರಿ ಸರ್. ನಮ್ಮ ಸಿಬ್ಬಂದಿಯ ಮೇಲೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವ ಅವಕಾಶಗಳು ಕೂಡ ಇದೆ. ಈ ಹಳೆ ಕಾಲದಿಂದ ನಾವು ನಡೆಸಿಕೊಂಡು ಬಂದಿರುವಂತಹ ಟಪಾಲ್ ವ್ಯವಸ್ಥೆ, ಅದರಿಂದ ಅನಗತ್ಯವಾಗಿ ಸಿಬ್ಬಂದಿ ಇಲ್ಲಿಂದ ಅಲ್ಲಿಗೆ ಓಡಾಡ್ತಕ್ಕಂಥದ್ದು ಹಾಗೂ ಕಳೆದು ಹೋಗ್ತಕ್ಕಂಥದ್ದು ಇವೆಲ್ಲವನ್ನ ನಿವಾರಣೆ ಮಾಡಿ ನಮ್ಮ ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು. ಪುರಸಭೆ ಅಂಕೋಲಾದಿಂದ ನೀಲೇಶ್ ಈಶ್ವರ್ ಬೈದೂರ್ಕರ್, ನಗರಸಭೆ ಕಾರವಾರದಿಂದ ವಿಜಯ್ ಪೆದ್ದಣ್ ಹರಿಜನ. ಅಂತೆಯೇ ಲೋಡರ್ಸ್ ಮತ್ತು ಕ್ಲೀನರ್ಸ್ ಹುದ್ದೆಗೆ ನೇಮಕಾತಿ ಆಯ್ಕೆಯಾದಂಥ ಅಭ್ಯರ್ಥಿಗಳ ಯಾದಿ, ನೇಮಕಾತಿ ಆದೇಶ ಪ್ರತಿಯನ್ನು ಅವರು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸಿದ್ದೇವೆ. ಶ್ರೀ ಉಲ್ಲಾಸ್ ದೇವಪ್ಪ ಹೊಡ್ಕೊತಾ ಇದ್ದಿಲ್ಲ, ಏನು ಮಾಡೋದಿಲ್ಲ, ನನಗೆ ಗೊತ್ತಿಲ್ಲ. ಸುಮ್ಮನೆ ಇದು ಒಳ್ಳೇದಲ್ಲ. ಇದು ಇನ್ನು ಮುಂದೆ ನೀವು ಅನುಭವಿಸ್ತೀರಿ. ಇನ್ನು ಸಾರ್ವಜನಿಕರಲ್ಲಿ ನಾನು ಬೇರೆ ರೀತಿಯೇ ಹೇಳ್ತೀನಿ, ಮೆಸೇಜ್ ಕೊಡ್ತೀನಿ. ಸಂಸ್ಥೆ ಕೊಡ್ತಾ ಇತ್ತು. ಕಳೆದ 2-3 ವರ್ಷಗಳಿಂದ ಎಂಡೋಸಲ್ಫೈನ್ ಪೀಡಿತರಿಗೆ ಔಷಧಿ ಉಪಚಾರ ಸರಿಯಾಗಿ ಕೊಡ್ತಾ ಇಲ್ಲ. ನಾನು ತಮ್ಮ ಕಚೇರಿಗೆ ಬಂದು ನಮಸ್ಕಾರ. ಅದರ ನಂತರ 13-14ರಲ್ಲಿ ಫಸ್ಟ್ ಕ್ಯಾಂಪನ್ನು ಬಳಕೆ ಮಾಡಿ 1,870 ಆದರೆ 50 ಲಕ್ಷದ ಖರ್ಚುವರೆಗೂ ಅದು ಫ್ರೀಯಾಗಿ ಕೊಡ್ತಾರೆ. ಇದು ನಾವು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ,
ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.